ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಬಿಸಿಲಿನ ತಾಪಮಾನ. ವಿಪರೀತ ಬಿಸಿಲಿಗೆ ತತ್ತರಿಸಿ ಹೋಗ್ತಾ ಇದ್ದಾರೆ ರಾಜ್ಯದ ಜನ. ಒಂದು ವಾರ ಉಷ್ಣಾಂಶ ಹೆಚ್ಚಳದ ಮುನ್ಸೂಚನೆಯನ್ನು ರಾಜ್ಯ ಹವಾಮಾನ ಇಲಾಖೆ ಕೊಟ್ಟಿದೆ. ಬೆಂಗಳೂರು ಕಲಬುರಗಿಯಲ್ಲಿ ಹೆಚ್ಚಿದ ತಾಪಮಾನ ಇದೆ ನೋಡಿ. ಬೆಂಗಳೂರು ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ನಾವು ಬೆಂಗಳೂರನ್ನ ಕಲಬುರಗಿಯನ್ನು ಅಕ್ಕಪಕ್ಕದಲ್ಲಿ ಇಟ್ಟುಕೊಂಡು ಬಿಸಿಲಿನ ವಿಚಾರಕ್ಕೆ ಸಾಮ್ಯತೆಯನ್ನು ಹುಡುಕ್ತೀವಿ ಅಂತ ಕನಸು ಮನಸ್ಸಲ್ಲೂ ಎಣಿಸಿರಲಿಲ್ಲ ಅಂತ. ಬೆಂಗಳೂರಿನಲ್ಲಿ 39 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ. 39 ಡಿಗ್ರಿ. ಬೆಂಗಳೂರು ತಂಪಾಗಿರುವಂಥ ಪ್ರದೇಶ ಇದು ಅಂತ ಹೇಳಿ ರಾಯಚೂರು, ಯಾದಗಿರಿ, ಕೊಪ್ಪಳ, ಬೀದರ್, ಆ ಭಾಗದಲ್ಲಿ ಕಲಬುರಗಿ, ಆ ಭಾಗಕ್ಕೂ ಬೆಂಗಳೂರಿಗೆ ಏನು ವ್ಯತ್ಯಾಸ? ಈ ಬಾರಿ ಏನು ವ್ಯತ್ಯಾಸ ಕಾಣಿಸ್ತಾ ಇಲ್ಲ. ಬೆಂಗಳೂರು ಒಂದೇ, ಕಲಬುರಗಿನೂ ಒಂದೇ. ನಿಜಕ್ಕೂ ಕೂಡ ಅಚ್ಚರಿಯ ರೀತಿಯಲ್ಲಿ ಆಗ್ತಾ ಇದೆ. ಈಗ ಕಲಬುರಗಿಯಲ್ಲಿ 45 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇದೆ. ಬಿಸಿಲಿನ ಝಳದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಪರದಾಡ್ತಾ ಇದ್ದಾರೆ. ಎಳನೀರು ಸೇವನೆ, ಜ್ಯೂಸ್ ಸೇವನೆ ಅಥವಾ ತಂಪು ಪಾನೀಯಗಳ ಸೇವನೆ, ಹೀಗೆ ತಂಪು ಪದಾರ್ಥಗಳನ್ನು ಸೇವಿಸುವ ಮೂಲಕ ಈ ಬಿಸಿಲಿನ ಬೇಗೆಯಿಂದ ತಪ್ಪಿಸಿಕೊಳ್ಳಲಿಕ್ಕೆ ಜನ ಪರದಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿಯೂ ಕೂಡ ನೋಡಿ, ಹೇಳಿ ಕೇಳಿ ಸಿಲಿಕಾನ್ ಸಿಟಿ ಬೆಂಗಳೂರು ಅಂತ ಹೇಳಿದ್ರೆ ಒಂದು ಗಾರ್ಡನ್ ಸಿಟಿ ಅಂತ ಕರಿತೀವಿ ನಾವು. ಅನೇಕ ಮರಗಳಿದ್ದಾವೆ. ಬೆಂಗಳೂರಿನ ತುಂಬೆಲ್ಲವೂ ಕೂಡ ಮರಗಳಿದ್ದಾವೆ. ಆ ಮರಗಳ ನೆರಳಿನಲ್ಲಿ ಬೆಂಗಳೂರು ತಂಪಾಗಿದೆ ಅಂತ ಭಾವಿಸ್ತಾ ಇದ್ವಿ. ಬಟ್ ಈಗ 39 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ನಿಜಕ್ಕೂ ಕೂಡ ಅಚ್ಚರಿಯ ಬೆಳವಣಿಗೆ ಇದು. ಜಾಗತಿಕ ತಾಪಮಾನ ಏರಿಕೆಯ ಮುನ್ನುಡಿ ಭಾಗದಲ್ಲಿ ನಾವಿದ್ದೇವೆ. ಜಾಗತಿಕ ತಾಪಮಾನ ಏರಿಕೆ ಸಾಗ್ತಾ ಇದೆ. ಅದಕ್ಕೆ ಕಾರಣ ಅಂತ ಹೇಳಿದರೆ ಹೆಚ್ಚುತ್ತಿರುವಂಥ ಮರಗಳ ಕಡಿತಲೆ. ಮರಗಳನ್ನು ಕಡಿತಾ ಇದ್ದೀವಿ, ಪರಿಸರವನ್ನು ನಾಶ ಮಾಡ್ತಾ ಇದ್ದೀವಿ. ಉಷ್ಣಾಂಶಕ್ಕೆ ನಾವೇ ಪರೋಕ್ಷವಾಗಿ ಕಾರಣರಾಗಿದ್ದೀವಿ. ಹೆಚ್ಚುತ್ತಿರುವ ನಗರೀಕರಣ, ವ್ಯಾಪಾರೀಕರಣ, ಕೈಗಾರಿಕೆಗಳು, ಹೀಗೆ ಅನೇಕ ಕಾರಣಗಳನ್ನು ಪಟ್ಟಿ ಮಾಡ್ತಾ ಹೋಗ್ಬೋದು. ಆದರೆ ಹಸಿರೀಕರಣದ ಕಡೆಯೂ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಇಲ್ಲವಾದರೆ ಮುಂಬರುವ ಭವಿಷ್ಯ ಬಹಳ ಭಯಾನಕವಾಗಿರುತ್ತೆ ಅಂಥೇಳಿ ಇವತ್ತಿನ ಸ್ಥಿತಿ ನೋಡಿದ್ರೆ ಅಂದಾಜಿಸಬಹುದಾಗಿದೆ. ಕಲಬುರಗಿ ಈ ಜಿಲ್ಲೆಗಳಲ್ಲಿ ಮುಂದಿನ ಒಂದು ವಾರದವರೆಗೆ ಗರಿಷ್ಠ ಉಷ್ಣಾಂಶ ಹಗಲಿ ವೇಳೆಯಲ್ಲಿ ಸುಮಾರು 39ರಿಂದ 41 ಡಿಗ್ರಿ ಸೆಲ್ಸಿಯಸ್ ಹೋಗುವ ಹೆಚ್ಚಿನ ಸಾಧ್ಯತೆಗಳದಾವು. ಮತ್ತು ರಾತ್ರಿ ವೇಳೆಯಲ್ಲಿ ಕನಿಷ್ಠ ಉಷ್ಣಾಂಶ ಸುಮಾರು 26ರಿಂದ 28 ಡಿಗ್ರಿ ಸೆಲ್ಸಿಯಸ್ ಹೋಗುವ ಸಾಧ್ಯತೆಗಳದಾವು. ಮತ್ತು ಬೆಳಗಾವಿ, ಧಾರವಾಡ, ಹಾವೇರಿ ಈ ಜಿಲ್ಲೆಗಳಲ್ಲಿ ಗರಿಷ್ಠ ಉಷ್ಣಾಂಶ ಸುಮಾರು 36ರಿಂದ 38 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಕೃಷ್ಣ ನೀಡ್ತಾರೆ. ಕೃಷ್ಣ, ಭಾಳ ಅಚ್ಚರಿ ಅಂತ ಹೇಳಿದ್ರೆ ತಾಪಮಾನ ಹೆಚ್ಚಳ ಇರುವಂಥ ನಗರಗಳು ಅಥವಾ ಪ್ರದೇಶಗಳ ಪಟ್ಟಿಯಲ್ಲಿ ಬೆಂಗಳೂರು ಕೂಡ ಸೇರ್ಪಡೆ ಆಗ್ತಾ ಇದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಅಚ್ಚರಿ. ನಾವು ಎತ್ತ ಸಾಗ್ತಾ ಇದ್ದೇವೆ ಅಂತ. ದಶರಥ್, ಕಳೆದ ಕೆಲ ದಿನಗಳಿಂದ ರಾಜಧಾನಿ ಬೆಂಗಳೂರಲ್ಲಿ ತಾಪಮಾನ ಹೆಚ್ಚಳ ಆಗ್ತಾ ಇದೆ. ತಾಪಮಾನ ಹೆಚ್ಚಳ ಆಗ್ತಾ ಇರೋ ಕಾರಣದಿಂದಾಗಿ ಬೆಂಗಳೂರಿನ ಜನ ಬೆಂಗಳೂರಲ್ಲಿ ಬದುಕಾಗದ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಯಾಕಂದ್ರೆ ಬೆಂಗಳೂರು ಮಹಾನಗರ ಅಂದ್ರೆ ಅತಿ ಹೆಚ್ಚಿನ ಜನ ಬೆಂಗಳೂರಲ್ಲಿ ವಾಸ ಮಾಡಕ್ ಬರ್ತಾರೆ. ಬೆಂಗಳೂರು ವಾಸಕ್ಕೆ ಯೋಗ್ಯ ಅಂತ ಈಗಾಗಲೇ ಹಲವಾರು ಬಾರಿ ಪ್ರೂವ್ ಆಗಿದೆ. ಆದ್ರೆ ಇದರ ಬೆನ್ನಲ್ಲೇ ಈಗ ಬೇಸಿಗೆ ನೋಡಿದಂತ ಸಂದರ್ಭದಲ್ಲಿ ಬೆಂಗಳೂರಿನ ವಿವಿಧ ಭಾಗದಲ್ಲಿ ಸಾಕಷ್ಟು ತಾಪಮಾನ ಹೆಚ್ಚಳ ಆಗ್ತಾ ಇದೆ. ಕೇವಲ ಬೆಂಗಳೂರು ಅಲ್ಲ, ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಕೂಡ ಸಾಕಷ್ಟು ರೀತಿಯಲ್ಲಿ ಉಷ್ಣಾಂಶ ಹೆಚ್ಚಳ ಆಗಿ ಜನ ಬೆಂಗಳೂರಿನಲ್ಲಿ ಮಹಾನಗರದಲ್ಲಿ ಮನೆಗಳಲ್ಲಿ ವಾಸ ಮಾಡಕ್ ಆಗ್ತಾ ಇಲ್ಲ. ಜೊತೆಗೆ ಮನೆಯಿಂದ ಹೊರಗಡೆ ಬರಕ್ಕಾಗದ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಾ ಇದೆ. ಒಂದ್ ಕಡೆ ರಾಜ್ಯ ಹವಾಮಾನ ಇಲಾಖೆ ಕೂಡ ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿದೆ. ಇನ್ನೂ ತಾಪಮಾನ ಪ್ರಮಾಣ ಇನ್ನಷ್ಟು ಹೆಚ್ಚಳ ಆಗುವಂತ ಆತಂಕದ ಮಾತುಗಳನ್ನ ಹವಾಮಾನ ಇಲಾಖೆ ಈಗಾಗಲೇ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಜೊತೆಗೆ ಕಲಬುರಗಿ ಅಂತ ಜಿಲ್ಲೆಯಲ್ಲಿ ಕೂಡ ಪ್ರತಿನಿತ್ಯ ತಾಪಮಾನ ಪ್ರಮಾಣ ಕೂಡ ಹೆಚ್ಚಳ ಆಗ್ತಾ ಇದೆ. ಕಳೆದ ವರ್ಷ ನೋಡಿದಂತ ಸಂದರ್ಭದಲ್ಲೂ ಕೂಡ ತಾಪಮಾನ ಹೆಚ್ಚಳ ಆಗಿತ್ತು. ಆದ್ರೆ ಈ ಬಾರಿ ಸಹ ಕಲಬುರಗಿಯಲ್ಲಿ ಕೂಡ 45% ಅಷ್ಟು ಉಷ್ಣಾಂಶ ಪ್ರಮಾಣ ಕೂಡ ಹೆಚ್ಚಳ ಆಗ್ತಾ ಇದೆ. ಕೇವಲ ಕಲಬುರಗಿ ಅಲ್ಲದೆ ಬೆಂಗಳೂರಲ್ಲೂ ಕೂಡ ಇದರ ತಾಪಮಾನ ಹೆಚ್ಚಳ ಆಗ್ತಾ ಇದೆ. ಕಳೆದ ಕೆಲ ದಿನಗಳಿಂದ ನೋಡಿದಂತ ಸಂದರ್ಭದಲ್ಲಿ ಕೂಡ ಬೆಂಗಳೂರಲ್ಲಿ ವಾಸ ಮಾಡಕ್ ಆಗ್ತಾ ಇಲ್ಲ. ಜೊತೆಗೆ ರೋಡ್ಗಳಲ್ಲಿ ಓಡಾಟ ಮಾಡಕ್ ಆಗದ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತದೆ. ಈಗ ಇನ್ನೂ 1 ವಾರಗಳ ಕಾಲ ಬೆಂಗಳೂರು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಉಷ್ಣಾಂಶ ಪ್ರಮಾಣ ಇನ್ನಷ್ಟು ಹೆಚ್ಚಳ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಅಂತ ಈಗ ಹವಾಮಾನ ಇಲಾಖೆ ನಿರ್ದೇಶಕರು ಕೂಡ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಬೆಂಗಳೂರಲ್ಲಿ ಇನ್ನು ಮೇ ಅಂತ್ಯದವರೆಗೂ ಕೂಡ ಇದೇ ಪ್ರಮಾಣದಲ್ಲಿ ಕೂಡ ಮುಂದುವರಿಯುತ್ತೆ ತಾಪಮಾನ ಅನ್ನೋ ಮಾತುಗಳನ್ನ
ಸಹ ಹೇಳಲಾಗ್ತಾ ಇದೆ. ಹೀಗಾಗಿ ಬೆಂಗಳೂರಂತ ಮಹಾನಗರದಲ್ಲಿ ಕೂಡ ಒಂದು ಕಡೆ ಬೆಂಗಳೂರು ಯೋಗ್ಯ ವಾಸಕ್ಕೆ ಯೋಗ್ಯ ವಾತಾವರಣ ಕೂಡ ಉತ್ತಮ ರೀತಿಯಲ್ಲಿ ಮಳೆಗಾಲ ಆಗಲಿ ಚಳಿಗಾಲ ಆಗಲಿ ಬೇಸಿಗೆ ಕಾಲ ಒಂದೇ ರೀತಿಯಲ್ಲಿ ಇರುತ್ತೆ ಅಂತ ಹಲವಾರು ಬಾರಿ ಪ್ರೂವ್ ಆಗಿತ್ತು. ಆದ್ರೆ ಈ ಬೇಸಿಗೆಯಲ್ಲಿ ನೋಡಿದಂತ ಸಂದರ್ಭದಲ್ಲಿ ಕೂಡ ಉಷ್ಣಾಂಶ ಜಾಸ್ತಿ ಆಗ್ತಾ ಇರೋದು ಬೆಂಗಳೂರಿನ ಜನ ಕೂಡ ಆತಂಕ ಪಡಬೇಕಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಾ ಇದೆ. ಹೀಗಾಗಿ ಇನ್ನೂ 1 ವಾರಗಳ ಕಾಲ ಉಷ್ಣಾಂಶ ಪ್ರಮಾಣ ಹೆಚ್ಚಳಾಗುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿರೋದು ಬೆಂಗಳೂರಿಗರ ಆತಂಕಕ್ಕೆ ಕೂಡ ಈಗ ಕಾರಣ ಆಗಿರುವಂತದ್ದು. ಎಸ್, ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಮಾಹಿತಿಗೆ.